Dear first year BCom students, welcome to e-learning. Today I am going to teach you on the subject Business Management, first chapter. ಇಂದಿನ ತರಗತಿಯಲ್ಲಿ ನಿಮಗೆ ನಾನು ವ್ಯವಹಾರ ನಿರ್ವಹಣೆ ಕುರಿತಂತೆ ಪರಿಚಯವನ್ನು ನೀಡಲಿದ್ದೇನೆ. ಆಬ್ಜೆಕ್ಟಿವ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಔಟ್ಕಮ್ ಅಂದರೆ ಪಾಠದ ಕೊನೆಯಲ್ಲಿ ನೀವು ಏನನ್ನು ಕಲಿತಿರಬೇಕು ಅಂತ. At the end of the class, you should be able to understand meaning, definition and concept of management. ನಿರ್ವಹಣೆಯ ಅರ್ಥ, ವ್ಯಾಖ್ಯಾನ ಮತ್ತು ಪರಿಭಾವನೆಯನ್ನು ಅರ್ಥ ಮಾಡಿಕೊಂಡಿರಬೇಕು. Now let us see what is management and why management is required. ನಿರ್ವಹಣೆ ಅಂದ್ರೆ ಏನು ಮತ್ತು ನಿರ್ವಹಣೆ ಏತಕ್ಕಾಗಿ ಬೇಕು ಅಂತ. Dear students, every organization has its objectives. To achieve these objectives, resources should be properly utilized. And for making the effective utilization of the resources, management is required. ಅಂದರೆ ಪ್ರತಿ ಸಂಸ್ಥೆಗೂ ತನ್ನದೇ ಆದಂಥ ಉದ್ದೇಶ ಮತ್ತು ಗುರಿಗಳಿರುತ್ತೆ. ಅವುಗಳನ್ನು ಸಾಧನೆ ಮಾಡಬೇಕಾದ್ರೆ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸಬೇಕು. ಅದು ಮಾನವ ಸಂಪನ್ಮೂಲ ಇರಬಹುದು ಅಥವಾ ಮೆಟೀರಿಯಲ್ ರಿಸೋರ್ಸಸ್ ಇರಬಹುದು. ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಕೆ ಮಾಡೋದಕ್ಕೆ ಒಂದು ಸಂಸ್ಥೆಗೆ ನಿರ್ವಹಣೆ ಅಂದರೆ ಮ್ಯಾನೇಜ್ಮೆಂಟ್ ಬೇಕಾಗುತ್ತೆ. ಹಾಗಾದರೆ ನಿರ್ವಹಣೆ ಅನ್ನೋದು ಇತ್ತೀಚಿನ ದಿನದಲ್ಲಿ ಬಳಸುವಂಥ ಒಂದು ಪದವ? ನೋ. ಮ್ಯಾನೇಜ್ಮೆಂಟ್ ಇಸ್ ಆ್ಯಸ್ ಓಲ್ಡ್ ಆ್ಯಸ್ ಸಿವಿಲೈಸೇಷನ್. ನಾಗರಿಕತೆಯಷ್ಟು ಹಳೆಯದು ನಿರ್ವಹಣೆ ಅನ್ನೋದು. ಆದರೆ ಇತ್ತೀಚಿನ ಆಧುನಿಕ ವ್ಯವಹಾರ ಸಂಸ್ಥೆಗಳಲ್ಲಿ ನಿರ್ವಹಣೆ ಪದವನ್ನು ನಾವು ಹೆಚ್ಚು ಬಳಕೆ ಮಾಡ್ತಾ ಇದ್ದೀವಿ. ಒಂದು ಸಂಸ್ಥೆ ಲಾಭ ಅಥವಾ ಲಾಭೇತರ ಸಂಸ್ಥೆ ಆಗಿರಬಹುದು. ಇಟ್ ಮೇ ಬಿ ಎ ಪ್ರಾಫಿಟ್ ಆರ್ಗನೈಸೇಷನ್ ಆರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಉದಾಹರಣೆಗೆ ಆಸ್ಪತ್ರೆ, ಶಿಕ್ಷಣ ಸಂಸ್ಥೆ, ಸಾಮಾಜಿಕ ಸರ್ಕಾರಿ ಸಂಸ್ಥೆಗಳಿರ್ಬೋದು ಅಥವಾ ವ್ಯವಹಾರ ಸಂಸ್ಥೆ ಇರ್ಬೋದು. ಪ್ರತಿ ಸಂಸ್ಥೆಗೂ ಕೂಡ ತನ್ನದೇ ಆದಂಥ ಗುರಿಗಳಿರುತ್ತೆ. ಅದನ್ನು ಸಾಧನೆ ಮಾಡೋದಕ್ಕೆ ನಿರ್ವಹಣೆ ಬೇಕೇ ಬೇಕು ಅನ್ನೋದು ಸತ್ಯ. Now let us see what is concept of management. ನಿರ್ವಹಣೆಯ ಪರಿಭಾವನೆಯನ್ನು ನೋಡೋಣ. ಬೇರೆ ಬೇರೆ ತಜ್ಞರು ನಿರ್ವಹಣೆಯನ್ನು ಒಂದೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ಕೊಂಡು ಹೋಗ್ತಾರೆ. ಕೆಲವರು ಹೇಳ್ತಾರೆ ಮ್ಯಾನೇಜ್ಮೆಂಟ್ ಇಸ್ ಅ ಪ್ರೋಸೆಸ್. ನಿರ್ವಹಣೆ ಅನ್ನೋದು ಒಂದು ಪ್ರಕ್ರಿಯೆ. ಇಟ್ ಇಸ್ ಅ ಪ್ರೋಸೆಸ್ ಆಫ್ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್. ನಿರ್ವಹಣೆಯು ಯೋಜನೆ, ಸಂಘಟನೆ, ನಿರ್ದೇಶನ, ಸಮನ್ವಯ ಮತ್ತು ನಿಯಂತ್ರಣವನ್ನು ಮಾಡುವ ಒಂದು ಪ್ರಕ್ರಿಯೆಯಾಗಿದೆ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಮ್ಯಾನೇಜ್ಮೆಂಟ್ ಇಸ್ ಗ್ರೂಪ್ ಆಫ್ ಸುಪೀರಿಯರ್ಸ್ ಎಟ್ ದ ಹೈಯರ್ ಲೆವೆಲ್ ಆಫ್ ಆರ್ಗನೈಸೇಷನ್. ಒಂದು ಸಂಸ್ಥೆಯ ಮೇಲಿನ ಹಂತದಲ್ಲಿರುವಂತಹ ಮೇಲಾಧಿಕಾರಿಗಳ ಗುಂಪನ್ನು ನಿರ್ವಹಣೆ ಅಂತ ಕೆಲವರು ಕರೀತಾರೆ. ಇನ್ನು ಕೆಲವರು ಮ್ಯಾನೇಜ್ಮೆಂಟ್ ಇಸ್ ಅ ಪ್ರೊಫೆಷನ್ ಅಂತ ಹೇಳ್ತಾರೆ. ನಿರ್ವಹಣೆ ಅನ್ನೋದು ಒಂದು ವೃತ್ತಿ. ಈಗ ಮ್ಯಾನೇಜಿಂಗ್ ಡೈರೆಕ್ಟರ್, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಮ್ಯಾನೇಜರ್ ಅಂತ ಪದವನ್ನು ನಾವು ಬಳಸ್ತೀವಲ್ಲ, ಹಾಗಾಗಿ ಅದನ್ನು ಒಂದು ಪ್ರೊಫೆಷನ್ ಅಂತ ಹೇಳ್ತಾರೆ. ಇನ್ನು ಕೆಲವರು ಮ್ಯಾನೇಜ್ಮೆಂಟ್ ಅಂದರೆ ಇಟ್ ಈಸ್ ಅನ್ ಆರ್ಟ್ ಆಫ್ ಗೆಟ್ಟಿಂಗ್ ದ ಥಿಂಗ್ಸ್ ಡನ್ ಬೈ ಅದರ್ಸ್. ಅಂದರೆ ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆ ಏನಿದೆ ಅದನ್ನು ನಿರ್ವಹಣೆ. ಅಂದರೆ ನೀವು ಇನ್ನೊಬ್ಬರ ಹತ್ರ ಕೆಲಸವನ್ನು ಮಾಡುವ ಚಾತುರ್ಯ ಮತ್ತು ಕಲೆ ನಿಮ್ಮಲ್ಲಿದ್ದರೆ ಯು ನೋ ಹೌ ಟು ಮ್ಯಾನೇಜ್ ಅಂತ ಅರ್ಥ. ನೌ ಲೆಟ್ ಅಸ್ ಸಿ ಡೆಫಿನಿಷನ್ ಆಫ್ ಮ್ಯಾನೇಜ್ಮೆಂಟ್. ಹೆರಾಲ್ಡ್ ಕೂನ್ಸ್ ಅವರು ಮ್ಯಾನೇಜ್ಮೆಂಟ್ ಇಸ್ ದ ಆರ್ಟ್ ಆಫ್ ಗೆಟ್ಟಿಂಗ್ ದ ಥಿಂಗ್ಸ್ ಡನ್ ಥ್ರೂ ಆ್ಯಂಡ್ ವಿತ್ ಪೀಪಲ್ ಅಂತ ಹೇಳ್ತಾರೆ. ನಿರ್ವಹಣೆ ಅನ್ನೋದು ಜನರಿಂದ ಮತ್ತು ಜನರ ಮೂಲಕ ಕೆಲಸವನ್ನು ಮಾಡಿಸುವ ಒಂದು ಕಲೆ ಅಂತ ಹೇಳ್ತಾರೆ. ಹೆನ್ರಿ ಫೇಯಲ್ ಅವರು ಮ್ಯಾನೇಜ್ಮೆಂಟ್ ಈಸ್ ದ ಪ್ರೋಸೆಸ್ ಆಫ್ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್, ಕಂಟ್ರೋಲಿಂಗ್ ದಿ ಆರ್ಗನೈಸೇಷನಲ್ ಆ್ಯಕ್ಟಿವಿಟೀಸ್ ಟು ಅಚೀವ್ ದ ಆಬ್ಜೆಕ್ಟಿವ್ಸ್ ಅಂತ ಹೇಳ್ತಾರೆ. ಅಂದರೆ ಸಂಸ್ಥೆಯ ಚಟುವಟಿಕೆಗಳನ್ನು ಮತ್ತು ಉದ್ದೇಶಗಳನ್ನು ಸಾಧನೆ ಮಾಡೋದಕ್ಕಾಗಿ ಯೋಜನೆ, ಸಂಘಟನೆ, ನಿರ್ದೇಶನ, ಸಮನ್ವಯ ಮತ್ತು ನಿಯಂತ್ರಣ ಮಾಡುವ ಪ್ರಕ್ರಿಯೆಯೇ ನಿರ್ವಹಣೆ ಅಂತ ಹೆನ್ರಿ ಫೇಯಲ್ ಅವರು ಹೇಳ್ತಾರೆ. ಜಾರ್ಜ್ ಆರ್ ಟೆರಿ ಅವರು ಮ್ಯಾನೇಜ್ಮೆಂಟ್ ಇಸ್ ಅ ಡಿಸ್ಟಿಂಕ್ಟ್ ಪ್ರೋಸೆಸ್ ಕನ್ಸಿಸ್ಟಿಂಗ್ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, actuating and controlling performance to determine and accomplish the objective by the use of people and resources. ಜಾರ್ಜ್ ಆರ್ ಟೆರಿ ಅವರು ಹೇಳ್ತಾರೆ ಸಂಸ್ಥೆಯ ಉದ್ದೇಶವನ್ನು ಈಡೇರಿಸುವುದಕ್ಕಾಗಿ ಜನರನ್ನು ಮತ್ತು ಸಂಪನ್ಮೂಲಗಳನ್ನು ಬಳಸಿಕೊಂಡು ಮಾಡುವಂತಹ ಯೋಜನೆ, ಸಂಘಟನೆ, ನಿರ್ದೇಶನ ಮತ್ತು ನಿಯಂತ್ರಣೆಯ ಒಂದು ಪ್ರಕ್ರಿಯೆಯನ್ನು ಮ್ಯಾನೇಜ್ಮೆಂಟ್ ಅಂತ
ಕರೀತಾರೆ. ಹಾಗಾದರೆ ಸಂಕ್ಷಿಪ್ತವಾಗಿ ನಿರ್ವಹಣೆ ಅಂದರೆ ಏನು? ಇನ್ ಶಾರ್ಟ್, ಮ್ಯಾನೇಜ್ಮೆಂಟ್ ಇಸ್ ದ ಪ್ರೋಸೆಸ್ ಆಫ್ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, coordinating and controlling the various activities of the organization to achieve its objectives. ಅಂದರೆ ಸಂಸ್ಥೆಯ ಉದ್ದೇಶವನ್ನು ಈಡೇರಿಸುವುದಕ್ಕಾಗಿ ಮಾಡುವಂತಹ ಯೋಜನೆ, ಸಂಘಟನೆ, ನಿರ್ದೇಶನ, ಸಮನ್ವಯ ಮತ್ತು ನಿಯಂತ್ರಣದ ವಿವಿಧ ಪ್ರಕ್ರಿಯೆಗಳನ್ನು ನಾವು ನಿರ್ವಹಣೆ ಅಂತ ಕರೀಬಹುದು. ಲೆಟ್ ಅಸ್ ರೀಕ್ಯಾಪ್. ಅಂದರೆ ಇಲ್ಲಿವರೆಗೆ ಏನು ಕಲ್ತಿದ್ದೀರಿ ಅನ್ನೋದನ್ನು ಮನನ ಮಾಡ್ಕೊಳ್ಳೋಣ. ಇದು ಬರೀ ಇಂಟ್ರೊಡಕ್ಷನ್ ಆಫ್ ದಿ ಮ್ಯಾನೇಜ್ಮೆಂಟ್ ಆಗಿರೋದ್ರಿಂದ ತುಂಬ ಸಂಕ್ಷಿಪ್ತವಾಗಿ ನೀವು ಕಲ್ತಿದ್ದೀರಾ. ಒಟ್ಟಿನಲ್ಲಿ ಪಾಠದ ಕೊನೆಯಲ್ಲಿ ನೀವು ತಿಳ್ಕೋಬೇಕಾಗಿರೋದು ವಾಟ್ ಇಸ್ ಮ್ಯಾನೇಜ್ಮೆಂಟ್ ಮತ್ತು ಡೆಫಿನಿಷನ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆ ಅಂದರೆ ಏನು ಮತ್ತು ಅದರ ವ್ಯಾಖ್ಯಾನ. ಸೊ ಬೈ ನೌ ಯು ನೋ ಮ್ಯಾನೇಜ್ಮೆಂಟ್ ಇಸ್ ಅ ಪ್ರೋಸೆಸ್. ನಿರ್ವಹಣೆ ಅನ್ನೋದು ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಯಲ್ಲಿ ಏನೇನು ಬರುತ್ತೆ? ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್. ಯೋಜನೆ, ಸಂಘಟನೆ, ನಿರ್ದೇಶನ, ಸಮನ್ವಯ ಮತ್ತು ನಿಯಂತ್ರಣವನ್ನು ಮಾಡುವ ಪ್ರಕ್ರಿಯೆಯನ್ನು ನಿರ್ವಹಣೆ ಅಂತ ಕರಿತೇವೆ. ನಿರ್ವಹಣೆ ಯಾತಕ್ಕಾಗಿ ಮಾಡ್ತಾರೆ? ಟು ಅಚೀವ್ ದಿ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್. ಸಂಸ್ಥೆಯ ಗುರಿಗಳನ್ನು, ಉದ್ದೇಶಗಳನ್ನು ಈಡೇರಿಸುವುದಕ್ಕಾಗಿ ನಿರ್ವಹಣೆಯನ್ನು ಮಾಡ್ತಾರೆ. ನಿಮ್ಗೆ ಅರ್ಥ ಆಗಿರಬಹುದು ಅಂತ ಭಾವಿಸ್ತೇನೆ. ಕೀಪ್ ಲರ್ನಿಂಗ್. Happy learning. Thank you.